ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ, ಬ್ರೋ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಅಪ್ಡೇಟ್ ನ ತಿಳಿಸ್ಕೊಡಿ ಅಂತ. ಗೈಸ್, ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ರ್ಯಾಂಡಿ ಆರ್ಟನ್ ಅವರು ಯಾವುದೇ ರೀತಿಯ ಬ್ರೇಕಿಗೆ ಹೋಗ್ತಾ ಇಲ್ಲ. ಅಂಡ್ ಯಾರಿಗೆ ಗೊತ್ತು, ಸ್ಮ್ಯಾಕ್ ಡೌನ್ ನಲ್ಲೂ ಕೂಡ ನಮಗೆ ರ್ಯಾಂಡಿ ಆರ್ಟನ್ ಅವರು ನೋಡೋದಕ್ಕೆ ಸಿಗಬಹುದು. ಗೊತ್ತಿಲ್ಲ ರ್ಯಾಂಡಿ ಆರ್ಟನ್ ಅವರ ಫ್ಯೂಚರ್ ಏನಾಗಿರುತ್ತೆ ಅಂತ. ಒರಿಜಿನಲ್ ಆಗಿ ಪ್ಲಾನ್ ಆಗಿದ್ದ ರೀತಿನೇ ರೆಸ್ಸರ್ ಪಲೂಸಾ ಇದ್ದಿದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋದು. ಬಟ್ ಈಗ ರ್ಯಾಂಡಿ ಆರ್ಟನ್ ಅವರಿಗೆ ಡಬ್ಲ್ಯೂ ಅವರು ಯಾವ ರೀತಿ ಪ್ಲಾನ್ಸ್ ನ ಕೊಡ್ತಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ರ್ಯಾಂಡಿ ಆರ್ಟನ್ ಅವ್ರಿಗಂತೂ ಡಬ್ಲ್ಯೂ ಅವರು ಬ್ರೇಕ್ ನ ಕೊಟ್ಟಿಲ್ಲ. ಇನ್ನು ಸ್ವಲ್ಪ ಜನ ಗಂತರ್ ಅವರ ಬಗ್ಗೆ ಕೇಳ್ತಾ ಇದ್ದೀರಾ. ಸಿಕ್ಕಾಪಟ್ಟೆ ಕಮೆಂಟ್ಸ್ ಗಳನ್ನ ನಾನಂತೂ ಸಿಕ್ಕಾಪಟ್ಟೆ ನೋಡ್ತಾ ಇದ್ದೀನಿ. ಅಂಡ್ ಗಂತರ್ ಅವರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ ಗೈಸ್. ನಿಜವಾಗ್ಲೂ ಗೋಲ್ಡ್ಬರ್ಗ್ ಆಗಿ ಗಂತರ್ ಅವರ ಮ್ಯಾಚ್ ಆದ್ಮೇಲೆ ಗಂತರ್ ಅವರು ನಮಗೆ ನೋಡೋದಕ್ಕೇನೆ ಸಿಕ್ಕಿಲ್ಲ. ಡಬ್ಲ್ಯೂ ಅವರು ಯಾಕೆ ಈ ರೀತಿ ಬುಕ್ ಮಾಡ್ತಾ ಇದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಜಾನ್ಸಿನ್ ಅವರ ಫೈನಲ್ ಅಪೋನೆಂಟ್ ಗಂತರ್ ಅವರೇ ಆಗಿರ್ತಾರಂತೆ. ಸೊ ಅಷ್ಟೊತ್ತಿಗೆ ನಮ್ಮ ಗಂತರ್ ಅವರು ಕೂಡ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗಬಹುದು. ಬಟ್ ಸದ್ಯಕ್ಕೆ ಅವರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಅಪ್ಡೇಟ್ ಬಂದ ಕೂಡಲೇ ನಾನು ತಿಳಿಸ್ಕೊಡ್ತೀನಿ. ಇನ್ನ ನಮ್ಮ ಜೇಕಬ್ ಫಾಟೋ ಅವರ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಜೇಕಬ್ ಫಾಟೋ ಅವರು ಏನಾದ್ರು ಅಂತಾನೂ ಕೂಡ ಗೊತ್ತಾಗ್ತಾ ಇಲ್ಲ. ಸಡನ್ ಆಗಿ ಡಬ್ಲ್ಯೂ ಅವರು ಅವರನ್ನ ಸ್ಮ್ಯಾಕ್ ಡೌನ್ ಇಂದ ಘೋಷ್ ಮಾಡ್ಬಿಡ್ತಾರೆ. ಅಂಡ್ ಈಗ ಅವರು ಯಾವಾಗ ಬರ್ತಾರೆ, ಡಬ್ಲ್ಯೂ ಬಳಿ ಅವ್ರಿಗೆ ಏನಾದ್ರು ಪ್ಲಾನ್ಸ್ ಇದೆಯಾ, ನನಗೂ ಕೂಡ ಯಾವುದೇ ರೀತಿಯ ಐಡಿಯಾ ಇಲ್ಲ. ಅವ್ರ ಬಗ್ಗೆನೂ ಕೂಡ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಜೇ ಉಸೋ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಲೈಫ್ ಅಲ್ಲಿ ನೀವು ಎಂತೆಂತ ವ್ಯಕ್ತಿಗಳನ್ನ ನೋಡಿರ್ತೀರಾ. ತನ್ನ ದುಡ್ಡನ್ನ ಶೋ ಆಫ್ ಮಾಡೋರು, ತನ್ನ ಗಾಡಿನ ಶೋ ಆಫ್ ಮಾಡೋರು. ನಂತರ ಏನೇ ಆಗಲಿ, ಯಾರು ಏನೇ ಶೋ ಆಫ್ ಮಾಡಿದ್ರು ಕೂಡ ರೆಸ್ಲರ್ಸ್ಗಳು ಮಾತ್ರ ತನಗಾಗಿರ್ತಕ್ಕಂತಹ ಗಾಯನ ಶೋ ಆಫ್ ಮಾಡ್ತಾರೆ. ಅಂಡ್ ಅದೇ ರೀತಿ ನಮ್ಮ ಜೇ ಉಸೋ ಅವರು ಕೂಡ ಈಗ ತನಗೆ ಹಾಕಿರ್ತಕ್ಕಂತಹ ಹೊಲಿಗೆನ ಶೋ ಆಫ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಅವರು ಈ ಒಂದು ಫೋಟೋನ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಲಿಟ್ರಲಿ ಎಷ್ಟು ಹೊಲಿಗೆ ಬಿದ್ದಿದೆ ಗುರು. ಈ ರೀತಿ ಆದ್ರೂ ಕೂಡ ನಮ್ಮ ಜೇ ಉಸೋ ಅವರು ಮಂಡೇ ನೈಟ್ ರಾ ಅಲ್ಲಿ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ರಲ್ಲ, ಅದಕ್ಕೆ ನಾವು ಕ್ರೆಡಿಟ್ ನ ಕೊಡ್ಲೇಬೇಕು. ಅಂಡ್ ಅದಕ್ಕೇನೆ ಅವ್ರನ್ನ ನಾವು ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳಂತ ಕರೆಯೋದು. ಸೊ ಈಗಲೂ ಕೂಡ ಸ್ವಲ್ಪ ಜನ ಹೇಳ್ಬಹುದು, ಏ ಗುರು ಅದು ಫೇಕು ಅಂತ. ಮಣ್ ಫೇಕ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಒಂದು ಸ್ಟ್ರೀಕ್ ಬಗ್ಗೆ. ನಾನಿಲ್ಲಿ ಅಂಡರ್ಟೇಕರ್ ಅವರ ಸ್ಟ್ರೀಕ್ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಿಗೆ ಕೋಡಿ ರೋಡ್ಸ್ ಅವರ ಸ್ಟ್ರೀಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೋಡಿ ರೋಡ್ಸ್ ಅವರು ಯಾವ ಸ್ಟ್ರೀಕ್ ನ ಮಾಡಿದ್ದಾರೆ ಅಂತ ನೀವೇನಾದ್ರೂ ಕೇಳಿದ್ರೆ ನಿಮ್ಗೆ ಗೊತ್ತಿರಬಹುದು, ಕ್ರೌನ್ ಜ್ಯುವೆಲ್ ಅಲ್ಲಿ ಮತ್ತೊಮ್ಮೆ ನಮಗೆ ಸೆತ್ ರೋಲಿನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿವರೆಗೂ ಆನ್ ಟೆಲಿವಿಷನ್ ಅಲ್ಲಿ ನಮ್ಮ ಸೆತ್ ರೋಲಿನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ 3 ಸಿಂಗಲ್ಸ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಆ 3 ಮ್ಯಾಚಸ್ ಅಲ್ಲೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರೇ ವಿನ್ ಆಗಿದೆ. ಈ ಒಂದು ಸ್ಟ್ರೀಕ್ ಒಂದ್ ಕಡೆ ಆದ್ರೆ, ಆನ್ ಸ್ಕ್ರೀನ್ ಹಾಗೆ ಲೈವ್ ಇವೆಂಟ್ ಗಳನ್ನ ಸೇರಿಸಿ ಇಲ್ಲಿವರೆಗೂ ಕೋಡಿ ರೋಡ್ಸ್ ಹಾಗೆ ಸೆತ್ ರೋಲಿನ್ಸ್ ಅವರ ನಡುವೆ 22 ಸಿಂಗಲ್ಸ್ ಮ್ಯಾಚಸ್ ಗಳು ಆಗಿದೆ. ಅಂಡ್ ಆ 22 ಸಿಂಗಲ್ಸ್ ಮ್ಯಾಚ್ ಅಲ್ಲೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರೇ ವಿನ್ ಆಗಿದ್ದಾರೆ. ಸೊ ಇದೇ ಅಲ್ವಾ ಸ್ಟ್ರೀಕ್ ಅಂದ್ರೆ. ಕೇವಲ ಒಬ್ಬ ಸೂಪರ್ ಸ್ಟಾರ್ ಮೇಲೆ ಕಂಟಿನ್ಯೂಸ್ ಆಗಿ 22 ಮ್ಯಾಚ್ ಸೋಲ್ದಲ್ಲೇ ವಿನ್ ಆಗೋದು ಕೂಡ ಒಂದು ಸ್ಟ್ರೀಕು. ಅಂಡ್ ಅದನ್ನೇ ನಮ್ಮ ಕೋಡಿ ರೋಡ್ಸ್ ಅವರು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡೋಣ ಈ ಒಂದು ಸ್ಟ್ರೀಕ್ ನ ನಮ್ಮ ಸೆತ್ ರೋಲಿನ್ಸ್ ಅವರು ಕ್ರೌನ್ ಜ್ಯುವೆಲ್ ಅಲ್ಲಿ ಬ್ರೇಕ್ ಮಾಡ್ತಾರೋ ಇಲ್ವೋ ಅಂತ. ಲಿಟ್ರಲಿ ಬೇರೆ ಸೂಪರ್ ಸ್ಟಾರ್ ಮೇಲೆ ಈ ಒಂದು ಸ್ಟ್ರೀಕ್ ಇದ್ದಿದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗ್ತಾ ಇರಲಿಲ್ಲ. ಬಟ್ ಇದಿರೋದು ಸೆತ್ ಫ್ರೀಕಿನ್ ರೋಲಿನ್ಸ್ ಅವರ ಮೇಲೆ ಗುರು. ಸೆತ್ ರೋಲಿನ್ಸ್ ಹಂಗಂದ್ರೆ ಒಂದು ಬಾರಿನೂ ಕೂಡ ಕೋಡಿ ರೋಡ್ಸ್ ಅವ್ರನ್ನ ಸೋಲ್ಸೇ ಇಲ್ವಾ. ಅಫ್ಕೋರ್ಸ್ ಅವರು ರಿಟರ್ನ್ ಆದಾಗಿಂದನೂ ಕೂಡ ಕೆಲವೇ ಸೂಪರ್ ಸ್ಟಾರ್ಸ್ ಗಳು ಕೋಡಿ ರೋಡ್ಸ್ ಅವ್ರನ್ನ ಪಿನ್ ಮಾಡಿರೋದು. ಅಂಡ್ ಅದರಲ್ಲಿ ನಮ್ಮ ಸೆತ್ ರೋಲಿನ್ಸ್ ಅವರು ಕಾಣಿಸೇ ಇಲ್ಲ. ಕ್ರೌನ್ ಜ್ಯುವೆಲ್ ಅಲ್ಲಿ ಕಾಣಿಸ್ತಾರೋ ಇಲ್ವೋ ಅಂತ ನಾವು ಕಾದ್ ನೋಡ್ಬೇಕು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಕ್ರೌನ್ ಜ್ಯುವೆಲ್ ಅಪೋನೆಂಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಅವರು ತನ್ನ ಶೂಟಿಂಗ್ ನ ರ್ಯಾಪ್ ಅಪ್ ಮಾಡಿದ್ದಾರೆ. ಅಂಡ್ ಆದಷ್ಟು ಬೇಗ ಯಾವ್ದಾದ್ರು ಒಂದು ಶೋ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಕ್ರೌನ್ ಜ್ಯುವೆಲ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರ ಒಂದು ಸಿಂಗಲ್ಸ್ ಮ್ಯಾಚ್ ಅಥವಾ ಒಂದು ಮಲ್ಟಿಪರ್ಸನ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಸದ್ಯಕ್ಕೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಕ್ರೌನ್ ಜ್ಯುವೆಲ್ ಗೆ ರೋಮನ್ ರೈನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರಂತೆ. ರೋಮನ್ ರೈನ್ಸ್ ಅವರು ರಿಟರ್ನ್ ಆದ್ರೆ ಫ್ಯೂಡಿಗೆ ಹೋಗೋದೇ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಮೇಲೆ. ಅಂಡ್ ಈಗಾಗಲೇ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ರೋಮನ್ ರೈನ್ಸ್ ಅವರು ಬ್ರಾನ್ಸನ್ ರೀಡ್ ಅವರನ್ನ ಸೋಲಿಸಿದ್ದಾರೆ. ಅಂಡ್ ಇನ್ನ ಬಾಕಿ ಉಳಿದಿರೋದು ಬ್ರಾನ್ ಬ್ರೇಕರ್ ಮಾತ್ರ. ಅದರಿಂದ ಡಬ್ಲ್ಯೂ ಅವರು ಕ್ರೌನ್ ಜ್ಯುವೆಲ್ ಅಲ್ಲಿ ಬ್ರಾನ್ ಬ್ರೇಕರ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಬುಕ್ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಬಟ್ ನನಗೆ ಸ್ವಲ್ಪ ಡೌಟ್ ಗಳು ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ಬ್ರಾನ್ ಬ್ರೇಕರ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನಿಜವಾಗ್ಲೂ ಕೂಡ ಒಂದು ಬಿಗ್ ಲೆವೆಲ್ ನ ಮ್ಯಾಚ್. ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ನಿಜವಾಗ್ಲೂ ಕೂಡ ಯಾವುದೇ ರೀತಿಯ ಸ್ಟೋರಿ ಲೈನ್ ಪ್ರೋಗ್ರೆಸ್
ಡಿಸ್ಕಷನ್ ಇಲ್ದಲೆ ಇಷ್ಟು ಬೇಗ ಕ್ರೌನ್ ಜ್ಯುವೆಲ್ ಅಲ್ಲಿ ಮಾಡಿಸ್ತಾರ ಅಂತ ಒಂದು ಚಿಕ್ಕ ಡೌಟ್ ಇದೆ. ಬಟ್ ಆದ್ರೂ ಕೂಡ ಫ್ಯೂಚರ್ ಅಲ್ಲಿ ಮಲ್ಟಿಪಲ್ ಟೈಮ್ ನಮಗೆ ಈ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗೋದ್ರಿಂದ ಆ ಮ್ಯಾಚಸ್ ಗಳ ಸೀರೀಸ್ ನ ಪ್ರಾರಂಭ ಮಾಡೋದಕ್ಕೆ ಡಬ್ಲ್ಯೂ ಅವರು ಕ್ರೌನ್ ಜ್ಯುವೆಲ್ ಅಲ್ಲಿ ಬ್ರಾನ್ ಬ್ರೇಕರ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಬುಕ್ ಮಾಡಿದ್ರು ಮಾಡಬಹುದು. ನಿಮ್ಗೆ ಅನ್ಸುತ್ತೆ ಇವರ ಮ್ಯಾಚ್ ನಮಗೆ ಕ್ರೌನ್ ಜ್ಯುವೆಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಬ್ರಾನ್ ಬ್ರೇಕರ್ ಅವರಿಗೆ ರೋಮನ್ ರೈನ್ಸ್ ಮಾತ್ರ ಬಿಗ್ ಅಪೋನೆಂಟ್ ಆಗಿ ನೋಡೋದಕ್ಕೆ ಸಿಗ್ತಾ ಇಲ್ಲ, ಬದಲಿಗೆ ಬ್ರಾಕ್ ಲೆಸ್ನರ್ ಅವರು ಕೂಡ ಆದಷ್ಟು ಬೇಗ ಬ್ರಾನ್ ಬ್ರೇಕರ್ ಅವರ ಅಪೋನೆಂಟ್ ಆಗಿರ್ತಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಇರೋದು ಕೂಡ ಇದ್ರ ಬಗ್ಗೆನೇ. SPW ಇನ್ಸೈಡರ್ ಅವರ ಪ್ರಕಾರ ಡಬ್ಲ್ಯೂ ಅವರು ರಸಲ್ ಮೇನಿಯಾ 42 ಗೆ ಈಗಾಗಲೇ ಬ್ರಾನ್ ಬ್ರೇಕರ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿ ಇಟ್ಕೋತಾ ಇದಾರಂತೆ. ನಿಮ್ಗೆ ಗೊತ್ತಿರಬಹುದು ಪಾಲ್ ಹಿಮೆನ್ ಅವರು ಕೂಡ ಈಗ ಇವರ ಸ್ಟೋರಿ ಲೈನ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಂಡ್ ಸರ್ವೈವರ್ ಸೀರೀಸ್ ಗೆ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ಅಲ್ಲಿಂದ ಪ್ರಾಬಬ್ಲಿ ಬ್ರಾನ್ ಬ್ರೇಕರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಕಾನ್ಫ್ಲಿಕ್ಟ್ಸ್ ಗಳು ನೋಡೋದಕ್ಕೆ ಸಿಗಬಹುದು. ಅಂಡ್ ಫೈನಲಿ ಇವರ ಮ್ಯಾಚ್ ನಮಗೆ ರಸಲ್ ಮೇನಿಯಾ 42 ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸೊ ಬೇಸಿಕಲಿ ಬ್ರಾನ್ ಬ್ರೇಕರ್ ಅವ್ರನ್ನ ಓವರ್ ಮಾಡೋದಕ್ಕೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬರ್ತಾ ಇದ್ದಾರೆ ರಸಲ್ ಮೇನಿಯಾ 42 ಗೆ. ಲಿಟರಲಿ ಈ ಒಂದು ಮ್ಯಾಚ್ ಏನಾದ್ರೂ ರಸಲ್ ಮೇನಿಯಾದಲ್ಲಿ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಕಾದ್ ನೋಡೋಣ ಗೈಸ್ ಈ ಒಂದು ಮ್ಯಾಚ್ ಆಗುತ್ತೋ ಇಲ್ವೋ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.